ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಮ್ಮ ಸಿರಾ ಕುರಿ ಮೇಕೆಗಳ ಸಂತೆಯಲ್ಲಿದ್ದೀನಿ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಏನಂತಂದರೆ ಕುರಿ ಮೇಕೆ ಸಂತೆ ಅಂತಂದರೆ ನಾವು ಸಿಂಪಲಾಗಿ ನೋಡ್ಬೋದು. ಇದು ಎಷ್ಟೋ ಜನರ ಒಂದು ಕನಸು, ಇದೊಂದು ಬದುಕು. ಎಷ್ಟೋ ಜನ ಕಷ್ಟಗಳು ಇರ್ತವೆ, ಏನೋ ಕೆಲಸಗಳು ಆಗಬೇಕಾಗಿರುತ್ತೆ. ಕುರಿಗಳನ್ನ ಸಾಕಿರ್ತಾರೆ, ಅದರಿಂದ ಆದಾಯ ಬಂತು ಅಂದರೆ ಏನೋ ಕಷ್ಟ ಸುಖಗಳನ್ನ ನಿವಾರಿಸ್ಕೊಂತಾರೆ. ಇದು ಏನಂತಾರೆ ಜನರ ಒಂದು ಜೀವನಾಡಿನೂ ಅಂತ ಹೇಳ್ಬೋದು. ಸ್ನೇಹಿತರೆ, ಎಷ್ಟೋ ಮಧ್ಯಮ ವರ್ಗಗಳಾಗಿರ್ಬೋದು, ಆಮೇಲೆ ನಮ್ಮ ರೈತರುಗಳಾಗಿರ್ಬೋದು, ಕುರಿ ಸಾಕಾಣಿಕೆಗಳೆಲ್ಲ ಮಾಡ್ಕೊಂಡು ತಮ್ಮ ಕುಟುಂಬನ ಆರ್ಥಿಕತೆಯನ್ನು ಮೇಲೆತ್ತಂತ ಕೆಲಸ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಬನ್ನಿ ನಾವಿವತ್ತು ನಮ್ಮ ಕುರಿ ಸಿರಾ ಮಾರುಕಟ್ಟೆ ಯಾವ ಥರ ಇರುತ್ತೆ, ರೈತರುಗಳು ಕುರಿ ವ್ಯಾಪಾರ ಯಾವ ಥರ ಮಾಡ್ತಾರೆ, ಇನ್ನೂ ಮತ್ತು ನಾವು ಕುರಿ ತಗೊಬೇಕಂದ್ರೆ ಏನೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗುತ್ತೆ, ಮತ್ತು ಯಾವ್ಯಾವ ತಳಿಗಳು ಕುರಿಗಳು ನಮ್ಮ ಸಿರಾ ಸಂತೆಗೆ ಬರುತ್ತೆ, ಇನ್ನೂ 10 ಹಲವು ಮಾಹಿತಿಗಳನ್ನ ಈ ವಿಡಿಯೋ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ, ನೀವು ಯಾವ ಊರಿಂದ ಬರ್ತಾ ಇರೋದು? ಮಧುಗಿರಿಯಿಂದನಾ? ನೀವು ಈ ಸಿರಾ ಮಾರ್ಕೆಟ್ಗೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? 3 ವರ್ಷದಿಂದ ಬರ್ತಾ ಇದ್ದೀರಾ? ಹೆಂಗ್ ಅನ್ಸುತ್ತೆ ನಮ್ಮ ಸಿರಾ ಮಾರ್ಕೆಟೆ? ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ. ನೀವು ಅಂದ್ರೆ ನೀವೀಗ ಕುರಿ ಮಾರ್ತಾ ಇದ್ದೀರಾ ಏನು ಅಂತ? ಮರಿ ತಂದು ಮಾರೋದು, ಸಂತೆಗೆ ಹೋಗೋದು, ತಂದು ಮಾರೋದು. ಹೌದಾ? ಈಗ ಇಲ್ಲಿ ಮಾರ್ಕೆಟಿಗೆ ಯಾವ ಥರ ರೇಟ್ ಹೆಂಗಿದೆ ಅಣ್ಣ? ಮರಿ ಮೇಲೆ ಡಿಪೆಂಡು. ಮರಿ ಮೇಲೆ ಡಿಪೆಂಡು. 6:30 9:30 10:30 11:00ವರೆಗೂ ಇದೆ. ಮರಿ ಮೇಲೆ ಡಿಪೆಂಡ್, ಮರಿ ಸೈಜ್ ಮೇಲೆ ಡಿಪೆಂಡು. ಬರೀ ನೀವು ಕುರಿನ ಒಂದೇನ ಮಾಡ್ತಿರೋದು ಈಗ? ಮರಿ ಕುರಿ ಮರಿ ವ್ಯಾಪಾರ ಒಂದೇ. ಓಕೆ ಅಣ್ಣ, ಈಗ ಈ 3 ವರ್ಷದಿಂದ ನೀವೇನು ಬರ್ತಾ ಇದ್ದೀರಲ್ವಾ, ಈಗ ನಮ್ಮ ಶಿರಾದಲ್ಲಿ ಯಾವ ತಳಿಗಳಿಗೆ ಜಾಸ್ತಿ ಬೇಡಿಕೆ ಇದೆ? ನಾಟಿ ಮರಿ, ಅಮ್ಮಿಂಗಾಡ್ ಎಳಗ. ಅಮ್ಮಿಂಗಾಡ್ ಜಾಸ್ತಿ ಇದೆ. ಅಮ್ಮಿಂಗಾಡ್ ಎಳಗ, ನಾಟಿ ಮರಿ. ಅಣ್ಣ ನಮಸ್ಕಾರ. ನಮಸ್ಕಾರ ಹೇಳಿ ಅಣ್ಣ, ನಿಮ್ಮ ಹೆಸರು? ಮಾರಣ್ಣ ಅಂತ ಹೇಳಿ. ನೀವು ಯಾವ ಊರಿಂದ ಬರ್ತಾ ಇರೋದು? ನಾವು ರೊಳ್ಳೆ ಮಂಡಲು, ರೊಳ್ಳೆ ಆಂಧ್ರ. ನೀವು ಈ ಸಿರಾ ಮಾರ್ಕೆಟ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 20 ವರ್ಷದಲ್ಲಿ ಬರ್ತಾ ಇದ್ದೀವಿ. 20 ವರ್ಷದಿಂದ ಬರ್ತಾ ಇದ್ದೀರಾ? ಹಂಗಾರೆ ನಿಮಗೆ ಸಿರಾ ಮಾರ್ಕೆಟ್ ಹೆಂಗೆ ಅಂತೆಲ್ಲ ಚೆನ್ನಾಗಿ? ಸಿರಾ ಮಾರ್ಕೆಟ್ ಹೆಂಗೆ ಎಲ್ಲ ಗೊತ್ತು ನಮಗೆ, ಎಲ್ಲ ಗೊತ್ತಿಲ್ಲ. ಹೆಂಗಿದೆ ನಮ್ಮ ಸಿರಾ ಮಾರ್ಕೆಟ್? ಪರವಾಗಿಲ್ಲ, ಚೆನ್ನಾಗಿ ನಡೀತದೆ ನಮ್ಗೆ. ವಾರ ಬರ್ತೀವಲ್ಲ, ವ್ಯವಹಾರ ಚೆನ್ನಾಗಿ ನಡೀತೈತಿ. ಇಲ್ಲಿ ಯಾವ್ದಕ್ಕೆ ಜಾಸ್ತಿ ಬೇಡಿಕೆ ಇದೆ? ಕುರಿಗೋ ಮೇಕೆಗೋ? ಜಾಸ್ತಿ ಬೇಡಿಕೆ ಇರೋದು ಸಾಕು ಮರಿಗೂ ಕುರಿಗೂ ಜಾಸ್ತಿ ಬೇಡಿಕೆ ಇರೋದು. ಸಾಕು ಮರಿ ಜಾಸ್ತಿ ಐತಿ, ಆಳ ಕುರಿ ಜಾಸ್ತಿ ಬೇಡಿಕೆ ಐತಿ. ಆಳ ಕುರಿ ಫುಲ್ ಪರವಾಗಿಲ್ಲ ಆಳ ಕುರಿ. ಇವಾಗ ನಿಮ್ದು ಕುರಿ ತಂದಿದ್ದೀರಲ್ಲ? ನಾವು 30 ಕುರಿ ತಂದಿದ್ವಿ. ಈಗ 20 ಕುರಿ ಮಾರಿದೀವಿ. 17,000 ಹಂಗೆ 17-18 ಗಂಟೆ ಮಾರ್ತಾ ಇದೀವಿ. ನಾವು 15,000 ತಂದ್ಬಿಟ್ಟು ಒಂದು ಸ್ವಲ್ಪ ಲಾಭ ಮಾಡ್ತಾ ಇದೀವಿ. ಪರವಾಗಿಲ್ಲ, ಮೇಂಟೈನ್ ಆಗ್ತಾ ಇತ್ತು. ಪರವಾಗಿಲ್ಲ. ಈಗ ತಾಂಡೋದವ್ರು ಏನು ಸಾಕಕ್ಕ ಇಲ್ಲ ಅಂದ್ರೆ? ಎಲ್ಲ ಸಾಕಕ್ಕೆ ತಗೊಳ್ತಾರೆ. ಇವೆಲ್ಲ ಫುಲ್ ಸಾಕು ಕುರಿ ತಗೊಳ್ತಾರೆ. ಸಾಕು ಕುರಿ. ಓಕೆ ಅಣ್ಣ, ನೀವು ನಮ್ಗೇನು ಅಂತಂದ್ರೆ, ಈಗ ನಾನೊಬ್ಬ ಸಾಮಾನ್ಯವಾಗಿ ಒಂದು ಮಾರ್ಕೆಟಿಗೆ ಬಂದಿದ್ದೀನಿ ಅಂತಂದ್ರೆ, ಕುರಿ ಅಥವಾ ಮೇಕೆ ನಾವು ತಗೊಬೇಕಾದ್ರೆ ಏನೆಲ್ಲ ಗಮನಿಸಬೇಕು ಅಂತ ನಮ್ಗೆ ತೋರ್ಸಂಗ್ ಕೊಡ್ತೀರಾ? ಮಾಡೋದಂದ್ರೆ ಅಲ್ಲಿ ತೆಗಿಬೇಕು, ಅಲ್ಲಿ ನೋಡ್ಬೇಕು. ಅದನ್ನ ನೀವು ತೋರಿಸ್ತೀರಾ? ಎಲ್ಲ ತೋರಿಸ್ಬೇಕು, ಎಲ್ಲ ಈ ತರ ತೋರಿಸ್ಬೇಕು. ಇಲ್ಲ ಒಂದ್ ನಿಮಿಷ ಅಣ್ಣ, ಈ ತರ ಅಲ್ಲಿ ನೋಡ್ಬೇಕು. ಇದು ಕಡೆಯಲ್ಲು, ಇದು ಕಡೆಯಲ್ಲಿ, ಇದು ಕಡೆಯಲ್ಲಿ ಕುರಿ. ಇನ್ನೊಂದು 4 ಸತಿ ಮರಿ ಹಾಕ್ತೀನಿ ನಾ. ಈ ಕುರಿ ಐತಿ ಇನ್ನೊಂದು ಇಲ್ಲಿ. ಇದು ಇನ್ನು ಈಗ ಅಲ್ಲಿ ಆಗ್ತಾ ಐತಿ. ಇನ್ನು ಇದು ಹುಟ್ಟಿ 1 ವರ್ಷ ಆಯ್ತು. ಇನ್ನು ವರ್ಷ ಈಗ ಅಲ್ಲಿ ಆಗ್ತಾ ಐತಿ. ಈಗ ಅಲ್ಲಿ ಆಗ್ತಾ ಇದ್ದು. ಇದು ಎಳೆ ಕುರಿ. ಇದು 2 ಐತಿದು. ಇದು 2 ಐತಿದು. ಈಗ ಇದು ಎಳೆ ಕುರಿ. ಇವು ಬೆಳವಣಿಗೆ ಚಂದ. ಇದು ಎಷ್ಟು ವರ್ಷ ಆಗಲ್ಲ ಇದಕ್ಕೆ? ಇದಕ್ಕೊಂದು ವರ್ಷ ಆಯ್ತು. ಇದಕ್ಕೆ ಒಂದು ವರ್ಷಕ್ಕೆ ಅಲ್ಲ ಆಗ್ತವೆ. ಒಂದು ವರ್ಷಕ್ಕೆ ಆಗ್ತವೆ. ಈ ಕುರಿ ಒಳಗೆ ಎಷ್ಟಲ್ಲಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ? ಎಷ್ಟಲ್ಲಿ 4 ಅಲ್ಗು 6 ಅಲ್ಗು 2 ಅಲ್ಗು ವ್ಯಾಲ್ಯೂ ಜಾಸ್ತಿ. ಅಂದ್ರೆ ಈಗ ಯಾರ ರೈತರುಗಳು ತಾಂಬೇಕಾದ್ರೆ ಹಲ್ಲುಗಳು ನೋಡ್ತಾರೆ, ಇನ್ನೇನು ನೋಡ್ತಾರೆ? ಅಲ್ಲಿ ನೋಡ್ತಾರೆ, ಈ ಕಿವೆ ಮೂಗು ಕಾಯಿಲೆ ಪೈಲೆ ನೋಡ್ತಾ ಇರ್ತಾರೆ. ಈ ಕುರಿ ಕಾಯಿಲೆ ಏನಿಲ್ಲ, ಈಗ ಹಚ್ಕಡೆ ತಾಂತಾರೆ.
ಅಂದ್ರೆ ಗೊತ್ತಾಗುತ್ತೆ ನೋಡ್ತಾರೆ ಗೊತ್ತಾಗುತ್ತೆ ಕುರಿ ಹೆಂಗ ಕುರಿ ಅವ್ರಿಗೆ ಕುರಿ ಸಾಕಾರ್ಗೆ ಹಾ. ಈ ಕುರಿ ಕಾಯಿಲೆ ಅಂತ ಗೊತ್ತಾಗುತ್ತೆ ಹ್ಮ್ ಅಲ್ಲೇ ಪಟ್ಟ ಗೊತ್ತಾಗುತ್ತೆ. ನೀವ್ ಹೆಂಗ್ ಕಂಡು ಹಿಡಿತೀರ ಅದು? ನಾವು ಅಂದ್ರೆ ನಾವು ಇದು ಯಾವಾಗಲೂ ಇದ್ರೆ ಹುಟ್ಟಿದಂಗಿಲ್ಲ ಬರೀ ಇದ್ರಲ್ಲಿ ನಡೆದ ನಾವು ಹಾ ಹುಟ್ಟಿದಂಗಿಲ್ಲ ಇದರಲ್ಲೇ ಹ್ಮ್ ಸುಮಾರು ನಾವು ಸ್ಟುಡಿಯೋ ಆಗಿಲ್ಲೇನು ಹಾ. ನಾವು 8 ವರ್ಷದಲ್ಲಿ ಬರೀ ಇರೋದೇ. ಹ್ಮ್ ಈಗ ನಮಗೆ 38 ವರ್ಷದಲ್ಲಿ ಬರೀ ಇರೋದೇ ಕಾಬ್ರ ಇನ್ನೇನು ಕೆಲಸ ಇಲ್ಲ ಬಿಟ್ರೆ ಏನಿಲ್ಲ. ನೀವು ತಗೊಂಬೇಕಾದ್ರೆ ನೀವೇನ್ ನೋಡ್ತಾ ಇದೀರಾ? ಅಲ್ಲಿ ನೋಡ್ತೀರಾ? ಅಲ್ಲಿ ನೋಡ್ತೀವಿ ಅಲ್ಲೂ ಕಾಯಿಲೆ ಪೈಲೆ ನೋಡ್ತಾ ಇರ್ತೀವಿ. ಹಾ. ಕಾಯಿಲೆ ಐತೆ ತಗೊಂಬೋದಿಲ್ಲ. ಹ್ಮ್ ಚೆನ್ನಾಗಿದ್ರೆ ಮಾತ್ರ ತಗೊಂತೀವಿ. ಹ್ಮ್ ನಾವೀಗ ಇವು 16,000 ತಂದಿದ್ದೀವಿ. ಈಗ 17 ಅಂತ ಕೊಟ್ಟಿದ್ದೀವಿ. ಹ್ಮ್ ತರ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ. ಹ್ಮ್ ವಾರ ಬರ್ತೀವಿ. ನೀವ್ ಇನ್ನೂ ಎಲ್ಲೆಲ್ಲೆಲ್ಲ ಮಾರ್ಕೆಟ್ ರಾಂಪುರ ಹೋಗ್ತೀವಿ, ತಿರ್ಗಾ ಗೋರಿಬಿದ್ದೂರು ಹೋಗ್ತೀವಿ, ಇದು ಕೆಸ್ತೂರು ಹೋಗ್ತೀವಿ, ಇಲ್ಲಿ ಪಾಗೋಡ ಹೋಗ್ತೀವಿ, ತಿರ್ಗಿ ಕಡೆ ಅಮ್ಮಿಗಡ್ ಹೋಗ್ತೀವಿ, ಎಲ್ಲ ಚಂದಕ್ಕೆ ಹೋಗ್ತೀವಿ. ಹೋಗ್ತಾ ಇದೀವಿ. ಮಾಗಡಿ ಹೋಗ್ತೀವಿ, ಕಿರಿಗಾವಲು ಬನ್ನೂರು, ಅಲ್ಲಿ ಬನ್ನೂರು ಮರಿ ತಗೊಂತೀವಿ, ಅಲ್ಲೆಲ್ಲ ಹೋಗ್ತೀವಿ. ಈ ಮದ್ಗಿರಿ ಸಂತೆ ಹೊಸದಾಗಾಯ್ತು ಅಲ್ಲಿ ಮಾಡ್ತಾ ಇದೀವಿ. ಓಕೆ ಒಟ್ಟ ನೀವು ಯಾವ ಸಂತೆನೂ ಬಿಡ್ತಾ ಇಲ್ಲ? ಯಾವ ಸಂತೆ ಬಿಡ್ತಾ ಇಲ್ಲ, ಎಲ್ಲ ಕಡೆ ಎಲ್ಲ ಸಂತೆ ಹೋಗ್ತಾ ಇದ್ವಿ. ಯಾವ ಸಂತೆ ಬಿಟ್ಟಿಲ್ಲ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಅಣ್ಣ ನಿಮ್ದು ಯಾವೂರು? ಯಾವೂರು? ನಮ್ದು ಅಲ್ಲಿ ಶಿವಸ್ಪುರ ಗುಬ್ಬಿತ ಶಿವಸ್ಪುರ. CS ಪುರನಾ? ನೀವೇನು ತಂದಿದ್ರ ನಾವು ತಗೊಂಡೋಗೋದು ಅಲ್ಲಿ ಸೇಲ್ ಮಾಡೋದಣ್ಣ. ಹೌದಾ? ಹೆಂಗ್ ಅನ್ಸುತ್ತೆ ಅಣ್ಣ ನಿಮ್ಗೆ? ಏನೋ ಪರವಾಗಿಲ್ಲ ಅಣ್ಣ, ನಮ್ ಕೂಲಿ ಕಾಸು ಬಿಟ್ರೆ ಮಾಡ್ಬಿಡ್ತೀವಿ. ಇವಾಗ ನೀವು ತಗೊಂಡಲ್ವಾ? ನಾವು ಒಂದೊಂದ್ 2 ಲಕ್ಷ ರೂಪಾಯಿ ಮರಿ ಹಾಕೊಂಡಿದೀವಿ. ಹಾ ಅಲ್ಲಿ ಹೊಡ್ಕೊಂಡೋಗಿ ಮರಿಗೆ 200, 300, 500 ಹಿಂಗ್ ದುಡ್ಕೊಳೋದು. ಹೌದಾ? ಪರವಾಗಿಲ್ಲ ನಮ್ ಸಿರಾ ಏನೋ ಪರವಾಗಿಲ್ಲ ಅಣ್ಣ. ನೀವ್ ಏನ್ ತಗೊಂಡ್ರ ಈಗ? ಹ್ಞೂ ತಗೊಂಡಿದ್ವಿ. ಎಷ್ಟು ತಗೊಂಡ್ರಿ? ನಾವು 10,000, 12,000, 8,000 ಮರಿ ಇದ್ದಂಗೆಲ್ಲ ಹಾಕೊಂಡಿದ್ವಿ. ಎಷ್ಟು ಮೇಕೆ ಈಗ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗ್ಬೋದು ನಾವು ತಗೊಂಡ್ಬಿಡ್ತೀವಿ ಅಂತಂದ್ರೆ? ನಾವು 8:30 ಸ್ಟಾರ್ಟ್ ಆದ್ರೆ 15, 20 ತಗೊಂಡು ನಡೀತೇವೆ. ಹೌದಾ? ಓಕೆ, ಇವಾಗ ನೀವು ಚೆನ್ನಾಗಿ ಸಾಕಂತೀರಿ ಇವನ್ನ? ಸಾಕಂತೀವಿ. ಎಷ್ಟು ತಿಂಗಳು ಸಾಕ್ತೀರಾ? ನಾವು ಯುಗಾದಿ ತಗೊಂಡು ಸಾಕ್ತಿವಿ. ಯುಗಾದಿಗೆ ಮಾರ್ಬಿಡ್ತೀರಾ? ಮಾರ್ಬಿಡ್ತೀವಿ. ಯಾವ ಟೈಮಲ್ಲಿ ಕುರಿ ಮೇಕೆ ಜಾಸ್ತಿ ರೇಟ್ ಆಗುತ್ತೆ? ಅವಾಗ ಯುಗಾದಿ ಟೈಮ್ನಲ್ಲೇ ಜಾಸ್ತಿ. ಯುಗಾದಿ ಟೈಮು, ಮಾರ್ನಮಿ ಟೈಮು, ಮಾರ್ನಮಿ ಟೈಮ್, 2 ಟೈಮು ಚೆನ್ನಾಗಾಗ್ತದೆ. ಓಕೆ. ನಿಮ್ಗೆ ಈಗ ಹೋಗ್ತಾ ಇದ್ರಲ್ಲ, ಹೆಂಗ್ ಅನ್ಸ್ತಾ ಇದೆ ಈಗ? ಏನಿಲ್ಲ, ನಮ್ದೆಲ್ಲ ಮುಗೀತಲ್ವ ಇನ್ನು ಹೋಗೋದು. ಎಲ್ಲರ ಗಾಡಿ ಹೋಟ್ಲಿಗೆ ಹಾಕ್ಬಿಟ್ಟು ಊಟ ಮಾಡ್ಬಿಟ್ಟು ಸೀದಾ ತಾನೆ ಮರಿ ಇಳಿಸಿ ಮರಿ ಮೇಸು. ಇದು ಮೇವೆಲ್ಲ ನೀವು ಹೆಂಗ್ ಕೊಡ್ತೀರಾ? ಮೇವೆಲ್ಲ ನಾವೆಲ್ಲ ಕೂದ್ಬಿಟ್ಟು ಕಟ್ಬಿಡ್ತೀವಿ, ತಿಂತವೆ, ಜಾಡ್ರಿಗೆ ಹಾಕ್ತೀವಿ. ನಿಮ್ದೆ ಸೆಡೆ ಸೊಪ್ಪಿನ ಗಿಡ ಏನೋ? ಸೆಡೆ ಸೊಪ್ಪು, ಸುಬಬುಲ್ಲ, ಜೋಳ ಹೋಯ್ತೀವಿ. ಥ್ಯಾಂಕ್ಸ್ ಅಣ್ಣ. ಅಕ್ಕ ನಿಮ್ದೆ ಅವರು? ಹುಣಸೆಕಟ್ಟೆ. ನಿಮ್ಮ ಹೆಸರು ಅಕ್ಕ? ಕಮಲಮ್ಮ. ಹೌದಾ? ನೀವು 2 ಕುರಿಗಳು ತಂದಿದ್ದೀರಾ? ಈಗ ತಗೊಂಡಿದ್ದು. ತಗೊಂಡ್ರ ಈಗ? ಎಷ್ಟು ತಗೊಂಡ್ರಿ ನೀವು? 14,000. 14,000. 2ರಿಂದ ಸೇರಿ 14, 28,000 ಕೊಟ್ರಾ? ಇಲ್ಲ, ಒಂದಕ್ಕೆ 7,000. ಒಂದಕ್ಕೆ 7,000. 7, 14,000. ಇದು ನೀವ್ ಹೆಂಗ್ ತಗೊಂಡ್ರದಕ್ಕ? ಇವಾಗ ಮೇಸಕ್ಕೆ. ಮೇಸಕ್ಕ? ನೀವು ಎಷ್ಟು ವರ್ಷಗಳಿಂದ ಮೇಯಿಸ್ತಾ ಇದ್ದೀರಾ? ಇನ್ನು ಮೊನ್ನೆ ತಗೊಂಡಿದೀವಿ. ತಾಮದು ಮೇಸೋದು ಮಾರೋದು. ಹೌದಾ? ಅಕ್ಕ ನಿಮ್ಗೆ ಇದರಿಂದ ಪರವಾಗಿಲ್ಲ ಆದಾಯ ಬರುತ್ತೆ ಅನ್ಸುತ್ತಾ? ಆದಾಯ ಬರುತ್ತೆ ಅಂತಾನೆ ತಗೊಂಡಿದೀವಿ. ನೀವೀಗ ತಗೊಂಡೋಗ್ತಿರಲ್ಲ, ಎಷ್ಟು ತಿಂಗಳು ಮೇಯಿಸ್ತೀರಾ? ಇನ್ನೊಂದು 3 ತಿಂಗಳು ಮೇಯಿಸ್ತೀವಿ. ಆಮೇಲೆ ಯಾರನ್ನ ನಮ್ಮ ಊರಾಗ ಜಾತ್ರೆ ಐತಲ್ಲ, ಅದಕ್ಕೋಸ್ಕರ ಮೇಯಿಸ್ತಾ ಇದೀವಿ, ಮಾರೋಣ ಅಂತ. ಈಗ ನೀವು 7,000 ಅಂತೀರಲ್ವಾ, ಎಷ್ಟಕ್ಕೆ ಮಾರ್ತೀರಾ? ನೋಡ್ಬೇಕು ಅದು ಎಷ್ಟು ಅಂದಾಜು ಎಷ್ಟಕ್ಕೆ ಮಾರ್ತೀರಾ ನೀವು? ಅಂದಾಜು ಒಂದು 12,000, 13,000 ಒಂದೊಂದು. ಈ ತರ ಮಾರ್ತೀರಾ? ಓಕೆ ಅಕ್ಕ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಕ್ಕ. ಸರಿ. ಓಕೆ, ಇದು ಹೆಂಗಿದೆ ಅಣ್ಣ ರೇಟು? 18,500 ಒಂದು 18,500. ಓಕೆ, ಇವೆಲ್ಲ ಎಷ್ಟು ವರ್ಷ ಆಗಿದೆ ಅವಕ್ಕೆಲ್ಲ? 12 ವರ್ಷ. ಓ, ಅಷ್ಟೊಂದು ವರ್ಷ ಆಗಿದೆಯಾ? ಓಕೆ ಅಣ್ಣ, ಇವನ್ ತಾಂಡವ್ರೆ ಏನಕ್ಕೆ ಬಳಸ್ಕೊಂತಾರೆ ಸಾಮಾನ್ಯವಾಗಿ? ಎಲ್ಲದಕ್ಕೂ ಯೂಸ್ ಮಾಡ್ಕೊಬಹುದು. ಅಣ್ಣ ಈಗ ಆಲ್ರೆಡಿ ಸೇಲ್ ಆಗಿದ್ವಿ ನಿಮ್ದು? ಸೇಲ್ ಆಯ್ತು, 15 ಸೇಲ್ ಆಗವೆ. ಎಷ್ಟು ಹೇಳ್ತಾ ಇದ್ದೀರಾ ಅಣ್ಣ ರೇಟ್? ಇನ್ನೊಂದ್ಸತಿ ಹೇಳಿ. 18,500 ಹೇಳ್ತಾ ಇದ್ದೀರಾ? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ನಿಮ್ಮ ಹೆಸರು? ಬಿಡಿಕಮಣ ಅಂತ. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ಬಾಗಲಕೋಟೆಯಿಂದ ಬರ್ತಾ ಇದ್ದೀರಾ? ಸಿರಾಸ್ ಅಂತ ಹೆಂಗ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಸ್ಟ್ಯಾಂಡರ್ಡ್. ನೀವೀಗ ಎಷ್ಟು ಮರಿಗಳು ತಂದಿದ್ಯಾ? ಇದು 13,500, 14 ಐತಿ. ಇದು ಯಾವ ತಳಿದಿದ್ದು? ಅಮ್ಮಿಂಗಡ, ಬಾಗಲಕೋಟೆ. ಅಮ್ಮಿಂಗಡ. ಈ ಮರಿದು ಏನ್ ಸ್ಪೆಷಲ್ ಅಂತ? ಇದು ಅಂದ್ರೆ ಸೂಪರ್ ಆಗಿ ಬರುತ್ತೆ ಮರಿದು. ಅಂದ್ರೆ ಏನ್ ಸೂಪರ್ ಆಗಿ ಬರುತ್ತೆ? ಸೂಪರ್ ಆಗಿ ಅಂದ್ರೆ ಉದ್ದ ಬರುತ್ತೆ, ಒಂದು 6 ತಿಂಗಳು ಅಷ್ಟೊತ್ತಿಗೆ. ತೂಕ ಚೆನ್ನಾಗಿದೆ. 809 ರೂಪಾಯಿ ಕೆಜಿ ಇದು. ಹಂಗೆ 1 ಕೆಜಿ ಲೆಕ್ಕ 809 ರೂಪಾಯಿ ಇದು. ಚೆನ್ನಾಗಿ ಊಟ ಬೆಳವಣಿಗೆ ಬರುತ್ತೆ. ಈಗ ನೀವ್ ಎಷ್ಟು ತಂದಿದ್ದೀರಾ ಈಗ? ನಾವಿವಾಗ ಒಂದು 40 ಐತೆ. 40. ಎಷ್ಟು ಸೇಲ್ ಆಯ್ತು? ಇವಾಗ ಒಂದು 20 ಕೊಟ್ಟಿದ್ದೀವಿ. 20 ಕೊಟ್ಟಿದ್ದೀರಾ? ಎಷ್ಟು ಕೊಡ್ತಾ ಇದ್ದೀರಾ ನೀವೀಗ? ಅಣ್ಣ 12,500, 13,000, 14,000 ಕೊಡ್ತಾ ಇದ್ದೀವಿ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ನಾವು ತಗೊಂಡು
ಈಗ ಈ ಲಕ್ಷ ಬಂಡವಾಳ ಹಾಕ್ತಿವ ಒಂದು 5,000 6,000 ಲಾಭ ಬಂದ್ರೆ ಕೊಡ್ತೀವಿ. ಇದು ಒಂದು ಜೀವನ ನಮ್ದು. ನೀವು ಎಷ್ಟು ವರ್ಷಗಳಿಂದ ಈ ತರ ಮಾಡ್ತಾ ಇದ್ದೀರಾ? ಒಂದು 35 ವರ್ಷ. ನೀವು ಅಂದ್ರೆ ಬೇರೆ ಬೇರೆ ಎಲ್ಲ ಮಾರ್ಕೆಟ್ಗೆಲ್ಲ ಹೋಗ್ತೀರಾ? ಈ ಶಾಪುರ್, ಅಹಮದಾಬಾದ್, ಬೊಂಬೈ ಎಲ್ಲ ಹೋಗ್ತೀರಾ ಅಣ್ಣ? ನೀವು ಈಗ ಇಷ್ಟು ವರ್ಷಗಳಿಂದೆಲ್ಲ ನೀವು ಏನಂತ ಮಾರ್ಕೆಟ್ಗೆಲ್ಲ ಹೋಗ್ತೀರಲ್ವಾ, ನೀವು ಸಾಮಾನ್ಯವಾಗಿ ಈ ಮಾರ್ಕೆಟ್ ಒಳಗೆ ಯಾವ ತರ ಮೋಸ ನಡೆಯುತ್ತೆ ಕುರಿ ಮೇಕೆ ಸಂತೆ ಒಳಗೆ? ಮೋಸ ನಡೀತೈತೆ ಅಂತ ತಪ್ಪಿಲ್ಲ. ಶಾಪುರದಾಗ ಹೊಸಪೇಟೆಗೆ ಹೋದ್ವಿ. ಅಂದ್ರೆ ನೀವು ಏನು ಅಂತಂದ್ರೆ ಯಾವ ತರ ನಡೆಯುತ್ತೆ ಅಂತ ಹೇಳಿ ಸಾಕು. ಅಲ್ಲ ನಡೀತೈತೆ. ಹೊಸಪೇಟೆಗೆ ಹೋದ್ವಿ 2 ಲಕ್ಷ 3 ಲಕ್ಷ ದುಡ್ಡು ನೋಡಿತಾರೆ. ಕಳ್ತನ ನಡೀತೈತೆ, ಸೂತನ ನಡೀತೈತೆ, ಎಲ್ಲ ನಡೀತೈತೆ. ಈಗ ನಾವೇನು ಈಗ ಬಂಡವಾಳ ಹಾಕ್ತಿವಿ, ಬಂಡವಾಳ ತಾಂಬ್ತೀವಿ. ಈ ಹೊಟ್ಟೆಪಾಡಿಗಾಗಿ ಈಗ ಅಲ್ಲಿ ಈಗ ಲಕ್ಷ ಬಂಡವಾಳ ಹಾಕಿದ್ರೆ 5,000 ಲಾಭ ಬಂದ್ರೆ ಸಾಕು. ನಾವು 2 ಮಕ್ಳು ಸಾಕಿ ಆರಾಮ. ಅಣ್ಣ ಈಗ ಸಾಮಾನ್ಯ ಈಗ ಪಾಪ ರೈತರುಗಳು ಬರ್ತಾರಲ್ವಾ, ಅವರು ಯಾವ ತರ ಈ ಮಾರ್ಕೆಟ್ ಒಳಗೆ ಮೋಸ ಹೋಗ್ಬೋದು? ಮೋಸ ಅದೇ ಇದು ಕಿಟ್ ಪಾಕೆಟ್ ಮಾಡೋರು ಭಾಳ ಜನ. ಪಿಕ್ ಪಾಕೆಟ್. ಕುರಿ ಮತ್ತೆ ಮೇಕೆ ಒಳಗೆ ಮೋಸ ಮಾಡಕ್ಕಾಗುತ್ತೆ? ಈಗ ಮೋಸ ಮಾಡಕ್ಕಾಗಲ್ಲ. ನಾವು ದುಡ್ಡು ಈಗ ದೂರ ಹೋಗ್ತೀವಿ, ಲಾಂಗ್ ಹೋಗ್ತೀವ, ಗಾಡಿ ಮನ್ಕೊಂಡಿರ್ತೀವಿ, ಮೋಸ ಮಾಡಿ ಕೊಯ್ಕೊಂಡು ಈ ತರ ಪಿಕ್ ಪಾಕೆಟ್ ಮಾಡ್ತಾರೆ. ಅದರಿಂದ ಇದು ಹುಷಾರಾಗಿರ್ಬೇಕಾಗುತ್ತೆ. ಅಣ್ಣ ನಿಮ್ಗೆ ಹೆಂಗ್ ಅನ್ಸುತ್ತೆ ಅನುಭವ? ಇಷ್ಟು ವರ್ಷಗಳಿಂದೆಲ್ಲ ಸಾಕ ಬರ್ತಿದ್ದೀರಲ್ಲ. ನಮ್ಗೆ ಇದೇ ಬೆಸ್ಟ್ ಅನ್ಸುತ್ತೆ. ಏನ್ ಪರವಾಗಿಲ್ಲ. ಈಗ 10,000 ಬಂಡವಾಳ ಹಾಕಿದ್ರೆ ಒಂದು 500 200 300 ದುಡ್ಕೊಂತೀವಿ. ಪರವಾಗಿಲ್ಲ, ನಡೀತಾ ಇದೆ. ಪರವಾಗಿಲ್ಲ. ಓಕೆ, ನಿಮ್ಮ ಹೆಸರಣ್ಣ? ರಂಗಸ್ವಾಮಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಯಜಮಾನ ನಿಮ್ಮ ಹೆಸರು? ಹಿರಿಯಪ್ಪ. ನಿಮ್ದು ಯಾವ ಊರು? ಚಿತ್ರದುರ್ಗ. ಚಿತ್ರದುರ್ಗ. ಓಕೆ, ನೀವು ಈ ಸಿರಾ ಸಂತೆಗೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಹಾಲೆ 15-20 ವರ್ಷದ ಗೊತ್ತಿಲ್ಲ. ಹೆಂಗ್ ಅನ್ಸುತ್ತೆ ಸಿರಾ ಸಂತೆ? ಹಂಗೆ ಪರವಾಗಿಲ್ಲ. ನಾಳೆ ಹಾಲಿದ್ರೆ ನಡೀತಣ್ಣ. ಈಗ ನಿಮ್ಮಂಥವ್ರು ಯಾರನ್ನ ಬಂದ್ರೆ ತಾಂಬ್ತಾರೆ, ಹಂಗೆ ನಡೀತದೆ. ಓಕೆ, ನಿಮ್ದು ಇದು ಕುರಿ ಸ್ಪೆಷಲ್ ಏನಿದೆ? ಇದು ಯಾವ ಕುರಿ, ಯಾವ ತಳಿದು? ಇದು ಹತ್ತ ಬಿಜಾಪುರದ ಕಡೆ ಹೆಸರಿದ್ರು ಯಾವ ತಳಿ ಇದು? ಇದು ಬಾಗೇವಾಡಿ ಮರಿ ಅಂತಾರೆ. ಬಾಗೇವಾಡಿ ಮರಿದು. ಏನ್ ವಿಶೇಷತೆ ಏನು ಅಂತ ಇದ್ರದ್ದು? ಅಣ್ಣ ತೂಕ ಚೆನ್ನಾಗಿ ಬರುತ್ತೆ. ಇದು ತೂಕ ಚೆನ್ನಾಗಿ ಬರುತ್ತೆ. ನಮ್ಮ ಕುರಿ ತೂಕ ಬರಲ್ಲ. ಈ ಕುರಿ ಭಾಳ ತೂಕ ಬರ್ತೈತಿ. ಓಕೆ. ಮಾಂಸನೂ ಚೆನ್ನಾಗಿರ್ತೈತೆ, ನೆನನೂ ಬರ್ತೈತೆ, ಒಳ್ಳೆ ತೂಕ ಬರ್ತೈತೆ ಕುರಿ. ನಮ್ಮ ಕುರಿ ಬರಲ್ಲ. ಈ ಕುರಿ ಮೇಕೆಗಳ್ದಾಗ ಏನೋ ಮೋಸ ಮಾಡಕ್ಕಾಗುತ್ತಾ? ಇದ್ರಾಗೇನು ಮೋಸ ಮಾಡಕ್ಕಾಗಲ್ಲ. ಈಗ ನಾವು ತತ್ತೀವಿ, ನಾವು ಗಿಟ್ಟಿದ್ರೆ ಕೊಡ್ತೀವಿ, ಗಿಟ್ಟಿದ್ರೆ ಹೋಗ್ರಪ್ಪ ಅಂತ. ಅಂದ್ರೆ ಇದ್ರಲ್ಲಿ ಏನ್ ಮೋಸ ಮಾಡಲ್ಲ, ವ್ಯವಹಾರ ಮಾಡ್ಬೇಕಾದ್ರೆ ಮೋಸ ಮಾಡ್ತಾರೆ. ಇವಾಗ ನಿಮ್ದು ಮರಿ ಎಷ್ಟು ಸೇಲ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀರಿ ಕುರಿ ಮರಿ? ನಾವು ಹಣ ಮರಿ ಮೇಲೆ ಹೋಗ್ತತೆ. ಈಗ ನೀವು ಒಂದು ಎಷ್ಟು ಕೇಳ್ತಾ ಇದ್ದೀರಾ ರೇಟು? ನಾವು 21-22 ಹೇಳ್ತೀವಿ. 18-17 ಬಂದ್ರೆ ಕೊಡ್ತೀವಿ. ಕೊಟ್ಬಿಡ್ತೀರಾ? ನೀವು ಎಷ್ಟು ತಂದಿದ್ದೀರಾ ಈಗ? ನಾವೊಂದು 30 ಹಾಕಿ ಬಂದಿದ್ವಿ. ಅದ್ರಾಗ ಒಂದು 6 ಕೊಟ್ಟಿವಿ. ಇನ್ನೊಂದು ಅಲ್ಲಿ ಮರಿಗಳು ಬೇರೆ ಕೊಟ್ಟಿವಿ, ಸಣ್ಣ ಮರಿಗಳು 12, 13 ಹಿಂಗೆ ಯಾವಾಗಲ್ಲ. ಓಕೆ ಯಜಮಾನ್ರೆ, ಥ್ಯಾಂಕ್ ಯು. ಹರೀಶ್ ಅಂತ. ಓಕೆ, ನೀವು ಎಲ್ಲಿಂದ ಬರ್ತಾ ಇರೋದಣ್ಣ? ನಾವು ಅಣ್ಣ ದಾಸರಹಳ್ಳಿ. ಯಾವ ದಾಸರಹಳ್ಳಿ? ತುಂಬಾಡಿ ದಾಸರಹಳ್ಳಿ. ಎಷ್ಟು ತಿಂಗಳು ಮರಿಗಳು ಇವು? ಇವು ಒಂದು 3-4 ತಿಂಗಳು ಮರಿ. ಹೆಂಗೆ ರೇಟ್ ಹೆಂಗೆ? ಇವು 9,000 ಹೆಂಗೆ ಹೇಳ್ತಾ ಇದೀವಿ. ಹೆಂಗ್ ಕೇಳ್ತಾವ್ರೆ? ಅವ್ರು ಕೇಳ್ತಾರೆ 800 ಕೇಳ್ತಾ ಇದಾರೆ. ಎಷ್ಟಕ್ಕೆ ಬಂದ್ರೆ ಬಿಟ್ಬಿಡ್ತೀರಾ? ಒಂದು 8,500 ಬಂದ್ರೆ ಬಿಡ್ತೀವಿ. ಓಕೆ ಅಣ್ಣ, ನೀವು ಎಷ್ಟು ವರ್ಷಗಳಿಂದ ಸಾಕ್ತಾ ಇದ್ದೀರಾ ಮೇಕೆಗಳನ್ನೆಲ್ಲ? ನಾವು ಹೆಚ್ಚು ಕಮ್ಮಿ ಒಂದು 15 ವರ್ಷಕ್ಕಿಂತ ಇದಾವೆ ಮನೆ ಹತ್ರ. ನೀವು ಸಾಕ್ತಾ ಇದ್ದೀರಾ? ಮನೆ ಹತ್ರ ಅವೆ. ಇವಾಗ ಇನ್ನೂ ಮಂತ ಎಷ್ಟಿದೆ? ಮನೆ ಹತ್ರ ಇನ್ನೂ ಒಂದು 20 ಇದೆ. ಇನ್ನೊಂದು 20 ಇದೆ ಮನೆ ಹತ್ರ. ಓಕೆ ಅಣ್ಣ, ಈಗ ಇದು ನಾಟಿನೇನ ಇದು ಮೇಕೆ? ಎಲ್ಲ ನಾಟಿನೇ ಇದು. ರೈತರುಗಳು ಯಾವ ಮೇಕೆ ಸಾಕಿದ್ರೆ ಚೆನ್ನಾಗಿ ಆದಾಯ ಬರುತ್ತೆ ಅಣ್ಣ? ಮರಿಗಳು ಅದೇ ಮರಿ ಸಾಕ ಮರಿ ಮೇಸೋರ್ಗೂ ಇದೆ, ಸಾಕೋರ್ಗೂ ಇದೆ. ಜಾಸ್ತಿ ಮೇಸ್ಕೊಬೇಕು ಅಂದ್ರೆ ಮ್ಯಾಕಿಗಳು ಹಾಕೋಬೇಕು. ಶೆಡ್ನವ್ರು ಏನು ಮಾಡ್ತಾರೆ, ವಾತ್ ಮರಿಗಳು ಹಾಕೊಂತಾರೆ. ಹ್ಞೂನಣ್ಣ ಕೊಡವು. ಒಂದು ಮರಿ ಅಣ್ಣ 9,000 ಹೆಂಗೆ? ಓಕೆ. ಅಂದ್ರೆ ಯಾವ ತರ ಚೆನ್ನಾಗಿರುತ್ತೆ? ಓತಾನಣ್ಣ, ಓತ್ ಮರಿಗಳು ಜಾಸ್ತಿ ಅವನ್ನೇ ಸಾಕೋದು. ಓತವಳೆ ಎಲ್ಲ. ನಿಮ್ಮ ಅನುಭವದ ಮೇಲೆ ಕುರಿ ಮೇಕೆ ಸಾಕೋದ್ರೆ ಚೆನ್ನಾಗಿ ಹಿಡಿಯುತ್ತೆ. ಅದೇ ಆಗದಿದ್ದವ್ರಿಗಿಲ್ಲ ಅಷ್ಟೇ. ಅಂದ್ರೆ ಎಲ್ಲರಿಗೂ ಆಗಲ್ಲ. ಮತ್ತೆ ಅವ್ರ ಕೈ ಹತ್ತು ಬರ್ಬೇಕು. ಯಾವನ್ನಾಗಲಿ ಒಲಿದಿದ್ದೇನು ಮಾಡಕ್ಕಲ್ಲ. ಎಷ್ಟು ಸಾಕಿದ್ರು ಅವ್ರಿಗೇನು ಬರಲ್ಲ, ಒಲಿಬೇಕಷ್ಟೇ. ಅಣ್ಣ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಕುಬೇಂದ್ರ ದಾಸರ್ ಅಂತೇಳಿ.
ನಮ್ದು ಸರ್ ಬಿಸ್ನೆಸ್ ಬಂದ್ಬಿಟ್ಟು ಎಲ್ಲ ಚೈಂಡಿಂಗ್ ಬೆಸ್ಸು, ಆಮೇಲೆ ಇದು ಸರ್ ರೈತರಿಗಾಗಿ ಹೊಲಕ್ಕೆ ಕಟ್ಟ ಬಲೆ ಇದೆ, ಒಲಕಟ್ಟ ಬಲೆ, ಮತ್ತೆ ಆಮೇಲೆ ರೇಷ್ಮೆ ಬಲೆ, ರೇಷ್ಮೆ. ಕುರಿ ಸಾಗಾಣಿಕೆ ಮಾಡ್ತಾರಲ್ಲ ಅವ್ರಿಗೆ ಮಂದೆ ಬಿಡ್ತಾರಲ್ವಾ ಅವ್ರಿಗೆ ಸೇಫ್ಟಿ ಕಟ್ಟೋದು, ಸುತ್ತ ಇದನ್ನ ಹಾಕ್ತಾರಲ್ಲ, ಸುತ್ತ ಸೇಫ್ಟಿ ಕುರಿ ಸೇಫ್ಟಿ ಕಟ್ಟೋದು. ಅದಾದ ನಂತರ ಆಮೇಲೆ ಇದು ಬಾಕ್ಸ್ ಬರುತ್ತೆ, ಬಾಕ್ಸ್ ಕುರಿ ಇದು ಮೇವ್ ಹಾಕೋದು, ಇದು ಹೋಲ್ಸೇಲ್ ರೇಟ್ ಕೊಡ್ತೀವಿ ನಾವು. ಇದು ನಮಗೆ ಬಂದ್ಬಿಟ್ಟು 2,300 ರೂಪಾಯಿ ಬೀಳುತ್ತೆ, 2,500 ಕೊಡ್ತೀವಿ ಸರ್ ಹೋಲ್ಸೇಲ್ ರೇಟ್. ಅದು ಹೋಲ್ಸೇಲ್ ರೇಟ್, ಹೋಲ್ಸೇಲ್ ರೇಟ್. ಅದೇ ಮೇವಿಂದ ಅದು. ಮೇವು. ನಿಮ್ಗೆ ಹೆಂಗ್ ಅನ್ಸುತ್ತೆ ನಮ್ಮ ಸಿರಾ ಸಂತೆ ಬಗ್ಗೆ? ಸರ್ ಸಿರಾ ಅಂದರೆ ನಮಗೆ ಸುಮಾರು 25-30 ವರ್ಷದಿಂದ ಹಳೆ ಸಂತೆ ಸರ್ ಇಲ್ಲಿದೆ. ಇಲ್ಲಿ ನಾವು ನಿಮ್ಗೆಲ್ಲ ಹೆಂಗ್ ಅನ್ಸುತ್ತೆ? ಚೆನ್ನಾಗಾಗುತ್ತೆ ಬಟ್ ಏನು ಸ್ವಲ್ಪ ಅನ್ಸೀಸನ್ ಇದೆ ಕಮ್ಮಿ, ಸೀಸನ್ ಅಲ್ಲ ಅಂದರೆ ಚೆನ್ನಾಗಿ ಮಾಡ್ತೀವಿ ಇಲ್ಲಿ ಸರ್. ಯಾವ ಟೈಮಾಗಿ ಕುರಿಗಳು ಮೇಕೆಗಳು ಚೆನ್ನಾಗಿ ಕಲಿಯುತ್ತೆ ಇಲ್ಲಿ? ಸರ್ ಯಾವ ಟೈಮಲ್ಲಿ ಅಂದರೆ ದೀಪಾವಳಿ ಹಬ್ಬ ಬರುತ್ತೆ. ದೀಪಾವಳಿ ಹಬ್ಬದಿಂದ ಸ್ಟಾರ್ಟ್ ಒಂದು 6 ತಿಂಗಳು ಫುಲ್ಲು ಬಿಸಿ ಇರುತ್ತೆ. 6 ತಿಂಗಳು ಹಾಂ ಸರ್. ಆಮೇಲೆ ಒಂದು 6 ತಿಂಗಳು ಚೂರು ಕಮ್ಮಿ, ಇವಾಗ ಕಡಿಮೆ, ಈಗ ಒಂದ್ ಈಗ ಸ್ವಲ್ಪ ಕಮ್ಮಿ 3 ತಿಂಗಳು. ಅದಾದ ನಂತರ ಮತ್ತೆ ಕಂಟಿನ್ಯೂ. ಅಣ್ಣ ನಿಮ್ಮ ಹೆಸರು? ಎಂಟು. ಓಕೆ, ನೀವು ಇಲ್ಲೇ ವ್ಯಾಪಾರ ಮಾಡ್ತೀರಾ ಕುರಿ? ಅಂದ್ರೆ ಮಂಗಳವಾರ ಬರ್ತೀರಾ ಇಲ್ಲಿ? ಮಂಗಳವಾರ ಬರ್ತೀರಾ. ಓಕೆ, ಹೆಂಗ್ ಅನ್ಸುತ್ತೆ ಅಣ್ಣ ವ್ಯಾಪಾರ ಎಲ್ಲ ಹೆಂಗಿದೆ? ವ್ಯಾಪಾರ ಕಮ್ಮಿ ಇದೆ. ನಿಮ್ದು ಯಾವ ಊರು? UP. UP. ಉತ್ತರ ಪ್ರದೇಶ. ಉತ್ತರ ಪ್ರದೇಶ. ಮತ್ತೆ ಕನ್ನಡ ಹೆಂಗ್ ಕಲ್ತ್ಕೊಂಡ್ರಿ? ಕನ್ನಡ ಬರ್ತಾರೆ, ಇನ್ನು 15 ವರ್ಷ ಆಗೈತೆ. ಕನ್ನಡ ಕಲಿಬೇಕಲ್ವಾ ನೀವು? ಕಲ್ತಿಲ್ಲ ಅಂದ್ರೆ ನಾವು ಬಿಡಕ್ಕಾಗಲ್ವಲ್ಲ ನಿಮ್ಮನ್ನ. ಕಲಿಸ್ತೀವಿ ನಾವು, ನೀವು ಕಲಿಲ್ಲ ಅಂತಂದ್ರೆ. ಒಳ್ಳೇದಣ್ಣ, ಥ್ಯಾಂಕ್ಸ್ ಅಣ್ಣ. ನಿಮ್ದು ಯಾವ ಊರು? ನಮ್ಮದು ಹೊಸೂರು ಹತ್ರ ಮಸ್ನಹಳ್ಳಿ. ಹೌದಾ? ಓಕೆ, ನೀವು ಯಾವ ತಳಿ ಕುರಿ ತಂದಿರೋದೀಗ? ನಾವು ಇದ್ರೊಳವು ಶ್ಯಾಂಪುರದೊಳವು, ಕೆಂದ್ ಕುರಿ, ಎಳಗಿನ ಕುರಿ. ಓಕೆ, ಇದೇನು ಸ್ಪೆಷಾಲಿಟಿ ಏನು ಇದು? ಸ್ಪೆಷಾಲಿಟಿ ಮನುಷ್ಯ ತಿಂದ್ರೆ ಚೆನ್ನಾಗಿ ದಪ್ಪ ಆಗ್ತಾನಂತ ಅದಕ್ಕೆ ತಾಂಬರೋದು ನಾವು. ತಿಂದ್ರೆ ಚೆನ್ನಾಗಿ ದಪ್ಪ ಆಗ್ತಾರೆ. ಚಾಲ್ತಿ ಬರ್ತಾರೆ. ನಾಟಿ ಕುರಿ ಚಾಲ್ತಿ ಬರಲ್ಲ, ಈ ಕುರಿ ಚಾಲ್ತಿ ಬರ್ತಾರೆ. ಇದು ಹೆಂಗೆ? ಇದು ಮರಿ ಹಾಕಿದ್ರೆ ಎಷ್ಟು ಹಾಕುತ್ತೆ? ಮರಿ ಮೇಸ್ತ ಮೇಲೆ ಫುಡ್ ಹೆಂಗ್ ಹಾಕ್ತಿವಿ ಹಂಗೆ 2 ಹಾಕ್ತೆ, 1 ಹಾಕುತ್ತೆ. ಚೆನ್ನಾಗಿ ಮೇಸ್ತಂಗ್ ಬರುತ್ತೆ. ಇದನ್ನ ಸಾಕಿದ್ರೆ ರೈತರುಗಳಿಗೆ ಅನುಕೂಲ ಆಗುತ್ತಾ? ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಎಷ್ಟೋ ಜನ ಮುಂದುವರ್ತಾರೆ, ಅನುಕೂಲ ಆಗಿದ್ದಾರೆ. ಮರಿ ಮಾರ್ತಾರೆ, 5,000 ಸಾವಿರಕ್ಕೆ 10,000 ಮರಿ ಮಾರ್ತಾರೆ. ಹುಷಾರಾಗಿರ್ಬೇಕು ಅಂದ್ರೆ ಕುರಿ ಮೇಕೆ ತಾಣ್ಬೇಕಾದ್ರೆ ಯಾವ ತರ ಹುಷಾರಿರ್ಬೇಕು ಅಂತ ನಿಮಗೆ ಅರ್ಥ ನೋಡಿರಲ್ಲ, ನಿಮಗೆ ಗೊತ್ತಾಗಲ್ಲ. ಅದು ಎಲ್ಲರಿಗೂ ಗೊತ್ತಾಗಲ್ಲ, ಅದು ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ. ಅದು ಹೇಳಿ. ಕುರಿ ಕಾಯರಿಗೆ ಮಾತ್ರ ಗೊತ್ತಾಗಲ್ಲ, ಅದು ಮಾಡ್ಬೇಕು ಕುರಿ ಕಾಯರಿಗೆ ಗೊತ್ತಾಗದು ಇಂಥದೇ ಆಗಿತ್ತು ಅನ್ನೋದು. ಎಲ್ಲರಿಗೂ ಗೊತ್ತಾಗಲ್ಲ. ನೀವ್ ಹೆಂಗ್ ನೋಡ್ತೀರಾ ಅದನ್ನ? ಈಗ ನಮ್ಗೆ ಏನಾಯ್ತು, ಈಗ ಒಂಥರ ಜಲ್ ಸುರಿಸುತ್ತೆ, ಒಂಥರ ಮೊಂಕಾಯಿ ಇರುತ್ತೆ, ಸಪ್ಪು ಕಾಯಿಲೆ ಆಯ್ತು ಅಂತ ಹೇಳಿ ಬಿಡ್ತೀವಿ. ಇಲ್ಲ ಬೇಡ ಅಂತೀವಿ, ನಮಗೆ ಒಪ್ಪಿಗೆ ಆದ್ರೆ ಮಾತ್ರ ಹಿಡ್ಕೊಂತೀವಿ. ಚೆನ್ನಾಗಿ ಗೆಲುವಾಗಿರ್ಬೇಕು, ಓಡಾಡ್ಬೇಕು, ಎಳ್ಕೊಂಡು ಬಾಯಕ್ಕೆಲ್ಲ ಕೈ ಇಕ್ಕಿದ್ರೆ ಗೊತ್ತಾಗುತ್ತೆ. ಅಂದ್ರೆ ನೀವು ನೋಡ್ತಿದಂಗೆ ಗೊತ್ತಾಗುತ್ತೆ. ನಮಗೆ ನೋಡಿದ್ರೆ ಕಿವಿ ಕೇಳಲ್ವಾ ಅಲೋ ಅಂತ ಕೂಗ್ಬೇಕು. ಓಕೆ, ಅಂದ್ರೆ ಆತರ ನೋಡಿ ಅಬ್ಸರ್ವ್ ಮಾಡಿ ತಗೋ. ಇದ್ರೆ ಒಂದು 5,000 ಸಾವಿರ ರೂಪಾಯಿ ಪಿಕ್ಚರ್ ಬಿಡ್ತವೆ, ಲಾಸ್ ಆಗುತ್ತೆ. ಒಂದು ಗಾಡಿ ಕೊಡ್ಬೇಕಾದ್ರೆ ಏನೋ ಕೆಳಗೆ ಬಿದ್ದು ಸತ್ತಾಗುತ್ತೆ. ಹಂಗಾಗಿ ನೋಡಿ ತಗೋಬೇಕು ಚೆನ್ನಾಗಿ. ಯಜಮಾನ ನಿಮ್ಮ ಹೆಸರು? ಪಾತಣ್ಣ. ನಿಮ್ದು ನೀವು ಯಾವರಿಂದ ಬರ್ತಾ ಇದ್ದೀರಾ? ನಮ್ದು ಹಿರಿಯೂರು ತಾಲೂಕು, ಹಿರಿಯೂರು ತಾಲೂಕು. ಓಕೆ, ಈ ಕುರಿ ಮೇಕೆಗಳು ಸಂಬಂಧಪಟ್ಟಂತೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ನಿಮ್ಮ ಅನುಭವ ಹೆಂಗಿದೆ? ನಾವು ಸಾಕ್ತಿವಿ, ತಾಮ್ತೀವಿ, ಮಾರ್ತೀವಿ, ಎಲ್ಲ ನಿಮ್ಗೆ ವರ್ಕೌಟ್ ಆಗುತ್ತಾ? ಹಾಕುತ್ತೆ. ಒಂದ್ರ ಬರುತ್ತೆ, ಒಂದ್ರ ಹೋಗುತ್ತೆ, ಹಿಂಗೆ ಹೇಳಕ್ ಬರಲ್ಲ. ಒಂದ್ರ ಹೋಗುತ್ತೆ, ಒಂದ್ರ ಬರುತ್ತೆ. ಮಾಡೋದು ವ್ಯಾಪಾರ ಅಲ್ಲ, ಹೋಗುತ್ತೆ ಬರ್ತೈತೆ. ನೀವು ಇದೇ ಕೆಲಸನೇನೆ? ಇದೇ ಕೆಲಸ. ಬೇರೆ ಎಲ್ಲೆಲ್ಲ ಹೋಗ್ತೀರಾ ನೀವು? ಎಲ್ಲಿಗೆ ಹೋಗಲ್ಲ, ಮನೆ ತೆಗಿರೋದು, ಬೇಸಾಯ ಮಾಡ್ಕೊಂಬೋದು, ಬೇಸಾಯ ಮಾಡೋದು, ಹೊಲ ಮನೆ ಇಟ್ಟು ಮಾಡೋದು ಅಷ್ಟೇ. ಈ ಕುರಿ ಮೇಕೆ ಸಾಕಿದ್ರೆ ಆದಾಯ ಗ್ಯಾರಂಟಿ ಅಲ್ವಾ? ಅದೇ ಯಾವುದು ಇಲ್ಲ. ನೀವೆಲ್ಲ ಮನೆ ತಗೊಂಡು ಅದ್ರ ಮುಂದೆ ಏನೋ ಮಾಡೋಕ್ಕಾಗಲ್ಲ ಅಲ್ವಾ? ಅಂದ್ರೆ ಯಾವ ಲಾಸ್ ಗೀಸ್ ಅನ್ನೋದೇ ಇಲ್ಲ. ಲಾಸ್ ಆಗಲ್ಲ, ಸರ ಸಾಕೊಂಡು ಲಾಸ್ ಆಗಲ್ಲ. ಒಳ್ಳೆ ದುಡ್ಡು ಮಾಡ್ಬೋದು. ನೀವು ಹೊಲ ಮನೆ ಮಾಡಿದ್ರೆ ಮಳೆ ಹೊಲ್ದ ಒಣಗೋತ್ತು, ಇದೇನು ಕೇಳಲ್ಲ. ಮಳೆ ಬಂದ ದುಡ್ಡು, ಮಳೆ ಬರೋದು ದುಡ್ಡು ಇದ್ರದ್ದು. ಈಗ ಹೊಲಕ್ಕೆ ನೀರು ಹಾಕ್ತಿವಿ, ರೇಟ್ ಸಿಕ್ಕಿದ್ರೆ ಹೋತಾ. ಇದು ಹಂಗೆಲ್ಲ, ಯಾವ ದುಡ್ಡೇ ಇದು, ದುಡ್ಡು ಬರ್ತಾ ಇರುತ್ತೆ ಹಂಗೆ. ಇದು ಯಾವತ್ತೂ ದುಡ್ಡೇನೆ? ದುಡ್ಡೇನೆ. ಹೊಲಕ್ಕೆ ಮನೆಗೆ ದುಡ್ಡು ತಗೋಕ್ಕಾಗಲ್ಲ. ಅಂದ್ರೆ ಯಾವ್ದು ಬರುತ್ತೆ ಯಾವ್ದು ಹೋಗುತ್ತೆ. ಅದು ಇದು ಹಂಗೆಲ್ಲ, ಬರ್ತಿರುತ್ತೆ ಹೋಗುತ್ತೆ. ಇದು ನಡೆದಾಡುವ ಬ್ಯಾಂಕ್ ಅಂತ ಕರೀತಾರೆ. ಹಂಗೆ ಇದೆಲ್ಲ ಪಕ್ಕ ಇದ್ರೆ ಎಲ್ಲಿದ್ರು ದುಡ್ಡೇನೆ. ಬರ್ತಿರುತ್ತೆ ಹೋಗ್ತಾ ಇರುತ್ತೆ. ಹೊಲ ಮನೆ ಹಂಗೆಲ್ಲ ಬಂಡವಾಳ ಹಾಕ್ಬೇಕು, ಬಂದು ಬರೋದಿಲ್ಲ. ಮಳೆ ಬಂತು, ಒಳ್ಳೆ ವಾಡಿ ಬರ್ಬೇಕು, ಮಳೆ ಬಂದಾಗ ಓದ್ತು. ಅದು ಒಂದು 3 ಲಕ್ಷ 2 ಲಕ್ಷ ಓದ್ತ. ಇದು ಹಂಗೆಲ್ಲ ಬಂಡವಾಳ ದುಡಿಬೋದು. ಯಾಕಂದ್ರೆ ಓಕೆ ಯಜಮಾನ, ಥ್ಯಾಂಕ್ ಯು. ಅಷ್ಟು.
ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಸಿರಾ ಸಂತೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ. ಅಂದರೆ ನಾವು ಕುರಿ ಮೇಕೆಗಳು ತಗೊಬೇಕು ಅಂದರೆ ಏನೆಲ್ಲ ಗಮನಿಸಬೇಕಾಗುತ್ತೆ, ಯಾವ ಥರ ತಗೊಬೇಕಾಗುತ್ತೆ, ಮತ್ತು ನಮ್ಮ ರೈತರುಗಳು ಎಲ್ಲಿಂದ ಬಂದವರೆ, ವ್ಯಾಪಾರ ಯಾವ ಥರ ಮಾಡ್ತಾ ಇದ್ದಾರೆ, ಆದಾಯ ಯಾವ ಥರ ಗಳಿಸ್ತಾ ಇದ್ದಾರೆ, ಇನ್ನೂ ಹಲವು ಮಾಹಿತಿಗಳು ನಮ್ಮ ಹತ್ರ ನಮ್ಮ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಶೇರ್ ಮಾಡಿ. ಮತ್ತು ನಮ್ಮ ಶಿರಾ ತಾಲೂಕಿಂದ ಯಾರೆಲ್ಲ ವಿಡಿಯೋಗಳು ನೋಡ್ತೀರಾ ನನಗೆ ಹೆಚ್ಚಿನ ಬೆಂಬಲನ ಸಬ್ಸ್ಕ್ರೈಬ್ ಮಾಡೋದು ಮುಖಾಂತರ ಬೆಂಬಲ ಕೊಡಿ ಅಂತ ಕೇಳ್ಕೊಂತ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.